ರಶ್ಮಿ ಯಾಕವ್ವ ಕೂಸು ಯಾಕೆ ಅಷ್ಟು ಅಳ್ಲಿಕ್ಕೆ ಹತ್ತದ? ಗೊತ್ತಿಲ್ಲ ಮಮ್ಮಿ, ಹಸಿವಾಗಿರ್ಬೇಕು. ನೀ ಯಾಕೆ ಎದ್ದು ಬಂದಿ? ಹೋಗಿ ಮಲ್ಕೋ ಹೋಗು. ಪಾಪು ನೋಡುವ ಗಂಗಾ ಅದಾಳಲ್ಲ. ಎದ್ದು ಆಡ್ಸು, ಮಲ್ಕೋಬೇಡ. ತಗೋ ಎದ್ದು ಆಡ್ಸು, ಅಳಾಕತ್ತಿ. ನಾ ಹೋಗಿ ಹಾಲು ತಗೊಂಡ್ಬರ್ತೀನಿ. ಹಾಲು ತಗೋ. ನಿದ್ದೆ ಮಾಡ್ತಿ, ಒಳಗೆ ತಂದು ಮಲಗಿಸ. ಆಯ್ತು. ಹಂಗೆಲ್ಲ ಅಲ್ಲಾಗ ಕೂತೆ ನೀ ನನ್ ಗೊಂಬಿ ಅಲ್ದ? ಓ ಹಾ, ಕುಡಿ ಕುಡಿ. ಯಾಕವ ರಶ್ಮಿ, ಯಾಕೆ ಹೋಗ್ಲಿಕ್ಕತ್ತೀವಿ? ಕೆಲ್ಸದ ಮಲ್ಲಿ ಬಂದಿಲ್ಲನ? ಅಯ್ಯ, ಅದನ್ನೇನು ಕೇಳ್ತಿ? ಆಕಿದು ದೊಡ್ಡ ಕತಿ ಅದ. ಆಕಿ ಗಂಡಗ ಮೈಯಾಗ ಆರಾಮಿಲ್ಲ ಅಂತ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ, ಇವತ್ತು ಕೆಲ್ಸಕ್ಕೆ ಬರೋಕ್ಕಾಗೋದಿಲ್ಲ ಅಂತ ಫೋನ್ಯಾಗ ನನಗೆ ಹುಕುಮ್ ಮಾಡ್ಯಾಳ. ಹೌದಾ? ನೀನು ಹ್ಯಾಂಗ್ ಮಮ್ಮಿ? ರಾತ್ರಿ ಬಾಂಡೆ, ಚಳಕದ ಅರಿಬಿ ಎಲ್ಲ ಹಂಗ ಬಿದ್ದಾವ್. ಮನಿ ಕಸ ಸಹಿತ ಹೊಡೆದಿಲ್ಲ. ನೋಡಿದ್ರ ತಿರುಪ್ತಿ ಬೆಟ್ಟ ಹತ್ತಿದ್ ನೆನಪಾಗ್ತದ. ಗಂಗಾ ಎಲ್ಲಿದ್ದಾಳ? ಕಾಣವಳ್ಳು. ಹೌದಲ್ಲ? ಗಂಗಾ, ಏ ಗಂಗಾ! ಎಂತ ಆತು? ಎಂತಕ್ಕೆ ಹೋಗ್ತಾ ಇದ್ದಿ? ಎಷ್ಟೊತ್ತಿಂದ ಗಂಟು ಹರ್ಕೊಳ್ಳಿಕತ್ತೀನಿ, ಎಲ್ಲಿ ಹೋಗಿದ್ದಿ? ಎಂತ ಆತು? ನಾ ಸ್ನಾನ ಮಾಡ್ತಿದ್ದಿ. ಎಲ್ಲ ಹೇಳ್ಬೇಕೀಕಿಗೆ. ಸಿಂಕ್ನಾಗ ಬಾಂಡೆ ಬಿದ್ದು ತೊಳಿ ಹೋಗು. ಎಂತಕ್ಕೆ? ಕೆಲ್ಸದವ್ಳು ಮಾಲ ಬಂದಿಲ್ಯಾ? ಓಹೋಹೋ, ಮಾರಣ್ಣಿಗೆ ಕೆಲಸದವ್ರು ಬೇಕಾ? ಗಂಗಾ, ಆಕಿ ಬಂದ ಇಲ್ಲ ನೋಡ ಇವ್ವ. ಆಕಿ ಬರ್ಲಿಲ್ಲ ಅಂದ್ರ ನಮ್ ಕೈ ಕಾಲ ಬಿದ್ದು ಹೋಗ್ತಾವು. ನಿಮ್ಮ ಮಮ್ಮಿ ಕೆಲಸ ಮಾಡ್ತಿದ್ಲು, ಆದ್ರೆ ನಿಮ್ಮ ತಂಗಿ ಯಾರು ನೋಡ್ಕೋತಾರ? ನನ್ನ ಮಂಡಿ ಬಿದ್ದು ಹೋಗ್ಯಾವು. ಕೂಡ್ಲಿಕ್ಕೂ ಆಗೋದಿಲ್ಲ, ಕೇಳಲಿಕ್ಕೂ ಆಗೋದಿಲ್ಲ. ಅಡಿಗೆ ಕೆಲಸ ಬೇರೆ ಮಾಡಬೇಕು. ಗಂಗಾ, ನೀನು ಈ ಮನೆ ದೊಡ್ಡ ಮಗಳಿದ್ದಿ. ಈ ಮನೆ ಜವಾಬ್ದಾರಿ ನಿಂದ ಅದ. ನಿಮ್ಮ ಮಮ್ಮಿಗೆ ನೀನು ಸಹಾಯ ಮಾಡೋದಿಲ್ಲ?